ಸಿಲಿಂಡರ್ ಅಭಾವದಿಂದ ಹೋಟೆಲ್ ಉದ್ಯಮಕ್ಕೆ ಸಂಕಷ್ಟ ಎದುರಾಗ್ತಿದೆ. ಹೊಸ ವಿನ್ಯಾಸದ ಗ್ರೀನ್ ವೇ ಸ್ಟವ್ ತಂದ ಹೋಟೆಲ್ ಮಾಲೀಕರು 28,000 ರೂಪಾಯಿ ಕೊಟ್ಟು ಸ್ಟವ್ ಅನ್ನು ತಂದಿದ್ದಾರೆ. ಹೋಟೆಲ್ ಮಾಲೀಕ ಕೊಪ್ಪಳದ ಸ್ವಾತಿ ಹೋಟೆಲ್ ಮಾಲೀಕರಿಂದ ಪರ್ಯಾಯ ವ್ಯವಸ್ಥೆ ಮಾಡಲಾಗಿದೆ. ವೆಜ್ ನಾನ್ ವೆಜ್ ಎಲ್ಲವನ್ನ ಕೂಡ ಗ್ರೀನ್ ವೇ ಸ್ಟವ್ ನಲ್ಲಿ ತಯಾರು ಮಾಡಬಹುದು. ಗ್ರೀನ್ ವೇ ಸ್ಟವ್ಗೆ ಕಡಿಮೆ ಸೌದೆಯನ್ನ ಬಳಕೆ ಮಾಡಿ ಸೌದೆಯನ್ನ ಕೂಡ ಉಳಿತಾಯ ಮಾಡಬಹುದು. ಈ ಸ್ಟವ್ ನಲ್ಲಿ ಅಡುಗೆ ತಯಾರು ಮಾಡೋದ್ರಿಂದ 65% ಸೌದೆಯನ್ನ ಉಳಿತಾಯ ಮಾಡಬಹುದು. ಈಗ ಈ ವಿನೂತನವಾದಂತ ಸ್ಟವ್ ಅನ್ನ ಸ್ವಾತಿ ಹೋಟೆಲ್ ಮಾಲೀಕ ಖರೀದಿ ಮಾಡಿದ್ದಾರೆ. ಅದನ್ನ ತಮ್ಮ ಹೋಟೆಲ್ ನಲ್ಲಿ ಅಳವಡಿಸಿಕೊಂಡಿದ್ದಾರೆ. ಒಂದ್ ಕಡೆ ವಾಣಿಜ್ಯ ಸಿಲಿಂಡರ್ ಸಿಗ್ತಾ ಇಲ್ಲ, ಈ ಅಭಾವದಿಂದ ಪರ್ಯಾಯ ವ್ಯವಸ್ಥೆಯ ಮೊರೆ ಹೋಗಿದ್ದಾರೆ ಹೋಟೆಲ್ ಮಾಲೀಕ. ಅಮೆರಿಕ, ಇರಾನ್, ಇಸ್ರೇಲ್ ಯುದ್ಧದಿಂದಾಗಿ ಬಹುತೇಕ ಕಡೆ ಇದೀಗ ಗ್ಯಾಸ್ ಸಿಲಿಂಡರ್ ಸಮಸ್ಯೆ ಉಂಟಾಗಿರ್ತಕ್ಕಂಥದ್ದು. ಇದರಿಂದಾಗಿ ಬಹುತೇಕ ಹೋಟೆಲ್ಗಳು ಕೂಡ ಬಂದಾಗಿರ್ತಕ್ಕಂಥದ್ದು. ಇದಕ್ಕೆ ಪರ್ಯಾಯವಾಗಿ ಅನೇಕರು ಬೇರೆ ಬೇರೆ ಮಾರ್ಗಗಳನ್ನು ಕಂಡುಕೊಂಡಿದ್ದಾರೆ. ಕೊಪ್ಪಳದಲ್ಲೂ ಕೂಡ ಏನು ಸ್ವಾತಿ ಹೋಟೆಲ್ನ ಏನಿದೆ, ಒಂದು ಸ್ವಾತಿ ಹೋಟೆಲ್ನ ಮಾಲೀಕರು ಇದೀಗ ಕಟ್ಟಿಗೆ ಒಲೆಯ ಮೊರೆ ಹೋಗಿರ್ತದೆ. ಅದರಲ್ಲಿ ಕಟ್ಟಿಗೆ ಮತ್ತೊಂದು ಕಡೆ ವಿದ್ಯುತ್ತಿನ ಮೂಲಕ ಈ ಒಂದು ಒಲೆಯನ್ನು ಉರಿಸ್ತಕ್ಕಂಥದ್ದು. ಇದಕ್ಕೆ ಗ್ರೀನ್ ವೇ ಸ್ಟೋವ್ ಅಂತೇಳಿ ಕರೀತಾರೆ. ಈ ಒಂದು ಒಲೆಯ ಮೂಲಕ ಕಟ್ಟಿಗೆ ಮೂಲಕ ಇಲ್ಲೇ ಅಡುಗೆ ಮಾಡ್ತಕ್ಕಂಥದ್ದು. ಇದಕ್ಕೆ ಕಡಿಮೆ ಕಟ್ಟಿಗೆ ಖರ್ಚಾಗ್ತದೆ, ಮತ್ತೊಂದು ಕಡೆ ಕಡಿಮೆ ವಿದ್ಯುತ್ ಕೂಡ ಖರ್ಚಾಗ್ತದೆ. ಈ ಮೂಲಕ ಇದು ವಿನೂತನವಾದ ಒಂದು ಇದು ಸ್ಟೋವ್ ಇದಾಗಿರ್ತಕ್ಕಂಥದ್ದು. ಯಾಕಂದರೆ ಈಗಾಗಲೇ ಸಿಲಿಂಡರ್ ಸಮಸ್ಯೆ ಹಿನ್ನೆಲೆಯಲ್ಲಿ ಅವರಿಗೆ ಸಿಲಿಂಡರ್ಗಳು ಸಿಗ್ತಾ ಇಲ್ಲ. ಹೀಗಾಗಿ ಹೋಟೆಲನ್ನು ಬಂದ್ ಮಾಡೋದು ಕೂಡ ಆಗ್ತಾ ಇಲ್ಲ. ಹೀಗಾಗಿ ಇರ್ತಕ್ಕಂಥ ಪರ್ಯಾಯ ಮಾರ್ಗಗಳನ್ನು ಉಪಯೋಗಿಸಿ ಈ ಒಂದು ಗ್ರೀನ್ ವೇ ಸ್ಟೋವ್ ಅಂತಿದೆ, ಆ ಒಂದು ಸ್ಟೋವ್ನ ಅವರಿಗೆ ಬಳಕೆ ಮಾಡ್ತಕ್ಕಂಥದ್ದು. ಇದಕ್ಕೆ ವಿದ್ಯುತ್ತನ್ನು ಕೂಡ ಅವರು ಬಳಕೆ ಮಾಡ್ತಾ ಇದ್ದಾರೆ. ಅಂದರೆ ವಿದ್ಯುತ್ತಿನ ಮೂಲಕ ಈ ಹಿಂದೆ ಏನು ಕುಲಿ ಮೇಲೆ ಯಾವ ರೀತಿ ಗಾಳಿ ಬರ್ತಾ ಇತ್ತು, ಅದೇ ರೀತಿಯಾಗಿಯೇ ಈ ಒಂದು ಸ್ಟೋವ್ನ ಗಾಳಿ ಬರ್ತದೆ. ಮುಂದೆಗಡೆ ಏನು ಕಟ್ಟಿಗೆಯನ್ನು ಬಳಕೆ ಮಾಡ್ಕೊಳ್ತಾರೆ. ಇದರಿಂದಾಗಿ ಈ ಒಂದು ಒಲೆ ಉರ್ತಕ್ಕಂಥದ್ದು. ಇದಕ್ಕೆ ಕಡಿಮೆ ವಿದ್ಯುತ್ ಕೂಡ ಖರ್ಚಾಗ್ತದೆ, ಕಡಿಮೆ ಕಟ್ಟಿಗೆ ಕೂಡ ಖರ್ಚಾಗ್ತದೆ. ಯಾಕಂತಂದರೆ ಈಗಾಗಲೇ ಬಹುತೇಕ ಹೋಟೆಲ್ಗಳು ಕೂಡ ಬಂದಾಗಿರ್ತಕ್ಕಂಥದ್ದು ಗ್ಯಾಸ್ ಸಿಲಿಂಡರ್ ಸಮಸ್ಯೆ ಹಿನ್ನೆಲೆಯಲ್ಲಿ. ಮತ್ತೊಂದು ಭಾಗದಲ್ಲಿ ಕಟ್ಟಿಗೆ ಕೂಡ ಇರ್ತಕ್ಕಂಥದ್ದು. ಕಟ್ಟಿಗೆ ಮೂಲಕ ಈ ಒಲೆ ಉರ್ತದೆ, ಅದು ಕಡಿಮೆ ಕಟ್ಟಿಗೆ ಖರ್ಚಾಗ್ತದೆ. ಬೇರೆ ಬೇರೆ ಒಲೆಗಳಿಗೆ ಕಟ್ಟಿಗೆ ಹೆಚ್ಚು ಖರ್ಚಾಗ್ತದೆ, ಆದರೆ ಇದಕ್ಕೆ ಒಂದು ಕಡಿಮೆ ಕಟ್ಟಿಗೆ ಕೂಡ ಖರ್ಚಾಗ್ತದೆ. ಬನ್ನಿ ಈ ಬಗ್ಗೆ ಮಾತಾಡಲಿಕ್ಕೆ ಹೋಟೆಲ್ ಮಾಲೀಕರಂತ ಅಶೋಕನ ಜೊತೆಗಿದ್ದಾರೆ. ಈ ಒಂದು ಒಲೆಯ ವಿಶೇಷತೆಯನ್ನು, ಅವರಿಗೆ ಗ್ಯಾಸ್ ಸಿಲಿಂಡರ್ ಸಮಸ್ಯೆ ಯಾವ ರೀತಿ ಕಾಡ್ತಾ ಇದೆ ಅಂತೇಳಿ ಸರಿಗೆ ನಿಮ್ಗೆ ಏನೆಲ್ಲ ತೊಂದರೆ ಆಗ್ತಾ ಇದೆ ಗ್ಯಾಸ್ ಸಿಲಿಂಡರ್ ಸಮಸ್ಯೆಯಿಂದ, ಈಗ ತಾವು ಏನು ಪರ್ಯಾಯ ಮಾರ್ಗವನ್ನು ಕಂಡುಕೊಂಡಿದ್ದೀರಿ ಏನು ಅಂತ? ಈಗ ಗ್ಯಾಸ್ ಸಿಲಿಂಡ್ರೇ ಸಿಗ್ತಾ ಇಲ್ಲ. ಅವರು ಫೋನ್ ಮಾಡಿದರೆ ಫೋನು ರಿಸೀವ್ ಮಾಡ್ತಾ ಇಲ್ಲ. ಟೋಟಲಿ ಅಂದರೆ ಇದು ಬ್ಲ್ಯಾಕ್ ಇದರಲ್ಲಿ ಸಿಗುತ್ತೆ, ಅದು ರೇಟ್ ಜಾಸ್ತಿ ಆಗುತ್ತೆ, ನಮಗೆ ವರ್ಕೌಟ್ ಆಗೋಲ್ಲ. ಮತ್ತು ಹೋಟ್ಲು ಬಂದ್ ಮಾಡೋಕ್ಕೂ ಆಗಲ್ಲ, ನಮ್ಮ ಸ್ಟಾಫ್ ಎಲ್ಲ ಅವರಿಗೆ ಮೈಂಟೈನ್ ಮಾಡಬೇಕಲ್ಲ. ಹಾಗಾಗಿ ಇದು ಕಟ್ಟಿಗೆ ಒಲೆಯನ್ನು ತರಿಸಿನಿ. ಇದರಲ್ಲಿ ಸೇವ್ ಆಗುತ್ತೆ, ಗ್ಯಾಸಿಗಿಂತ ಕಡಿಮೆ ಖರ್ಚು, 50% ಕಡಿಮೆ ಖರ್ಚು ಇದಾಗುತ್ತೆ. ಆದರೆ ಎಲ್ಲ ಐಟಮ್ ಮಾಡಲಿಕ್ಕೆ ಬರೋಲ್ಲ. ಈ ಚೈನೀಸ್ ಐಟಮು, ಫ್ರೈ ಪ್ಯಾನ್ ಐಟಮ್ ಎಲ್ಲ ಗ್ಯಾಸ್ ಬೇಕೇ ಬೇಕು. ಆದರೆ ಈ ರೈಸ್ ಮತ್ತು ಗ್ರೇವಿ ಐಟಮ್ಸ್ ಇದೆಲ್ಲ ಇದರಲ್ಲಿ ಮಾಡ್ಬೋದು. ದೊಡ್ಡದು ಈಗ ನಿಮಗೆ ಬಂದ್ ಮಾಡಿದರೆ, ಹೋಟ್ಲ್ ಬಂದ್ ಮಾಡಿದ್ರೆ ಸಹಜವಾಗಿ ಕಾರ್ಮಿಕರು ಕೂಡ ತೊಂದರೆ ಆಗ್ತದೆ. ಸಿಲಿಂಡರ್ನ ಕೇಳ್ತಾ ಇದ್ದೀರಾ ಅಥವಾ ಅವ್ರು ಏನು ಹೇಳ್ತಾ ಇದ್ದಾರೆ ನಿಮಗೆ? ಸಿಲಿಂಡ್ರ್ ಕೊಡ್ತಾನೆ ಇಲ್ಲ, ಅವರು ಫೋನೇ ರಿಸೀವ್ ಮಾಡ್ತಾ ಇಲ್ಲ. ಹೇಳಿದರೆ ಇಲ್ಲ, ಸ್ಟಾಕ್ ಇಲ್ಲ ಅಂತಾರೆ. ಹಾಗಾಗಿ ಈಗ ಒಂದು ಸಿಲಿಂಡ್ರೂ ಸಿಗಲ್ಲ, ಈಗ ಅಂತ ಕಷ್ಟ ಆಗೈತೆ ಈಗ. ಸೊ ನಿಮಗೆ ಇದು ಯೂಸರ್ ಫ್ರೆಂಡ್ಲಿ ಇದೇನೆ ಸರ್ ಇದು? ಹಾಂ, ಇದು ಸೇವನ್ಸ್ ಇವತ್ತು ಚಾಲು ಮಾಡೀನಿ ನಾನು. ಸೇವನ್ಸ್ ಅಂದರೆ ಇದು ಆಗಿತ್ತಂದ್ರೆ ಇದನ್ನೇ ಕಂಟಿನ್ಯೂ ಮಾಡ್ತೇವೆ ನಾವು. ಗ್ಯಾಸ್ ಬಂದರೂ ಇದನ್ನೇ ಇದು ಮಾಡ್ತೇವೆ. ಕೊಪ್ಪಳಿಂದ ಕ್ಯಾಮ್ರಾಮನ್ ಸಮೀರ್ ಜೊತೆ ದೊಡ್ಡ ಶಿಲ್ಗರೇಶ್, ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.